ಏಯ್ ನೀನು ಒಬ್ಳೇನೇನಿಯ ಸುಮ್ಮನೆ ಬರೀ ವ್ಯಾಪಾರ ಮಾಡ್ಕೊಂಡು ಕುಂತ್ಕೊಬಿಟ್ರೆ ಹೆಂಗೆ ಹೇಳು. ಆ ಹುಡುಗಿ ಪಾಪ ಪದ್ದು ಒಂದೇನಿಯ ಮನೆ ಕೆಲಸ ಎಲ್ಲ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಮಾಡ್ತೈತೆ. ಹಾಂ, ಎದ್ಬಿಟ್ಟು ಹೊಸಿ ಕ್ಯಾಮೆ ಗೀಮೆ ಏನಾದ್ರೂ ಮಾಡು ಸರಿನೇ. ನೀನು ಹಿಂಗೆ ನೀ ಆದರೆ ಭಾಳ ಕಷ್ಟ ಆಯ್ತದೆ. ಎದ್ಬಿಟ್ಟು ಏನಾರ ಒಂದು ಕ್ಯಾಮೆ ಮುಡಿಕೊಂಡು ಮಾಡು. ಅವಳ ಅಮ್ಮನ ತಗ ಪೂನಾಗ ಮಾತಾಡ್ತಿದ್ಲು. ಅಮ್ಮ ನನ್ನ ಕೈಲಿ ಆಯ್ತಿಲ್ಲ ಕಣಮ್ಮ, ಎಲ್ಲ ಕೆಲಸ ನಾನೇ ಮಾಡ್ಬೇಕು ಕಣಮ್ಮ ಅಂತೇಳ್ಬಿಟ್ಟು. ನಾನು ಬೆಳಿಗ್ಗೆನೇ ಎದ್ದಿದ್ನಲ್ಲ, ಕೇಳಿಸ್ಕೊಂಡೆ ನಾನು ಮಾತಾಡೋದನ್ನ. 6 ಗಂಟೆ ಹಂಗೆ ಅವ್ರ ಅಮ್ಮನ ತಗ ಮಾತಾಡ್ತಿದ್ಲು ನೋಡು. ಪಾಪ ಹುಡುಗಿಗೂ ಕಷ್ಟ ಆಗಕ್ಕಿಲ್ವಾ? ನಿನ್ನ ಬಿಸ್ನೆಸ್ಸು ಏನು ನೀನು ತುಳಿದ್ಬಿಟ್ಟೇನು ಮನೆ ಕೊಡ್ತಾ ಇದ್ದೀಗ? ಏನೋ ಆತಾಗೆ ಒಂದು ಕೆಲಸ ಏನಾರ ಮಾಡಿದ್ರೇನು ಆಯ್ತದ? ಬಿಸ್ನೆಸ್ ಕಮ್ಮಿ ಮಾಡ್ಕೊಂಡ್ರೂ ಪರವಾಗಿಲ್ಲ. ಅದೇನೋ ಒಸಿ ನೋಡು, ಮನೆ ಕೆಲಸ ಮಾಡು. ನೀವೇ ನನ್ನ ಗಂಡನ ಇಲ್ಲ ಅವಳ ಗಂಡನ? ಹಾ, ನನ್ನ ಕಡೆಗೆ ನೀವು ಸಪೋರ್ಟ್ ಮಾಡ್ಬೇಕಾ ಇಲ್ಲ ಅವಳ ಕಡೆಗೆ ನೀವು ಸಪೋರ್ಟ್ ಮಾಡ್ಬೇಕಾ ಹೇಳಿ? ನೀವು ನನ್ನ ಕಡೆಗೆ ಏನೇ ಸಪೋರ್ಟ್ ಮಾಡಬೇಕು ನೋಡಿ. ಮಾಡಲಿ ಬಿಡಿ, ಯಾರು ಮಾಡಿದವ್ರು ಮನೆ ಕೆಲಸ. ಹಿಂಗೆ ಕುಂತ್ಕೊಂಡು ಸುಮ್ಮನೆ ವ್ಯಾಪಾರ ಮಾಡೋದು ಹೆಂಗೈತೆ? ಅಯ್ಯೋ ತರಕಾರಿ ಹಚ್ಕೊಂಡು ಆ ಕೆಲಸ ಈ ಕೆಲಸ ಅಂತೇಳ್ಬಿಟ್ಟು ಅಡುಗೆ ಮಾಡೋದು ಎಲ್ಲನೂ ಹೆಂಗೈತೆ ಹೇಳಿ? ನನ್ನ ಕೈಲಂತೂ ಮಾಡೋಕೆ ಹಾಕಿಲ್ಲ. ಕ್ಯಾಮೆ ಗಿಮೆ ನನಗೇನು ಬೇಜಾರಾಯ್ತದೆ ಮಾಡೋಕ್ಕೆ. ಬೇಕಾದ್ರೆ ನೀವೇನೇ ಮಾಡಂಗಿದ್ರೆ ಮಾಡ್ಕೊ ಹೋಗಿ. ನಾನಂತೂ ಯಾ ಕ್ಯಾಮೆನುವೆ ಮಾಡೋಕ್ಕಿಲ್ಲ, ಈಗಲೇ ಹೇಳಿದ್ದೀನಿ. ನೀವು ಸುಮ್ಮನೆ ಹೋಗಿ. ಅತ್ತೆ ನೆನೆಯ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಸುಮ್ಕೆ ಇದ್ರೆ ನೀವು ಬೇರೆ ನೆನೆಯ ಹೋಗಿ ಸುಮ್ಕೆ ನೆನೆಯ. ಹೆಂಡ್ತಿ ನೆಮ್ಮದಿಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಎಲ್ಲ ಹೆಣ್ಮಕ್ಳು ಒಂದೇ ತಾನೇ. ಇಷ್ಟ ಇಲ್ವಾ ಅಂತ ಹೇಳಿದ್ರೆ ಯಪ್ಪ ಬುಡತೆಗೆ. ಹೋಗಿ ಹೋಗಿ ನಿನಗೆ ಹೇಳಕ್ ಬತ್ತಿರಲ್ಲ, ನನಗೆ ಬುದ್ಧಿ ಇಲ್ಲ. ಈ ವಯ್ಯನ ಮಕ್ಕ ಮುಚ್ಚ. ಇವನು ಕಟ್ಕೊಬಿಟ್ಟು ನಾನು ಇನ್ನೇನು ಸಾಧನೆ ಮಾಡ್ತಾ ಇವನಿ. ಈ ಮನೆಗೆ ಬಂದಾಗಿಂದ ಬರೀ ಗೋಳು ಗೋಳು ಗೋಳು. ಯಾವಾಗೂ ಗೋಳೆ ನೆನೆಯ ನನಗಂತೂ. ನೆಮ್ಮದಿಗಿರಕ್ಕೆ ವಯ್ಯ ಬಿಡೋದೇ ಇಲ್ಲ. ನ್ಯಾಯ ನೀತಿ ಧರ್ಮ, ಏನು ಧರ್ಮ ಏನು ಕಿತ್ತೋಗಿರೋ ಧರ್ಮ ಇವನು. ನನ್ನ ಪಾಡು ನಾನು ದುಡಿಮೆ ಮಾಡ್ಕೊತಾಗಿಂತ ನೀವು ಮುಚ್ಕೊಂಡಿರ್ಬೇಕು. ಈ ಸೀರೆ ಎಲ್ಲ ಮಾರಿಬಿಟ್ಟು ನಾನಂತೂ ಒಂದು ದೊಡ್ಡ ಲಾಂಗ್ ಚೈನ್ ಮಾಡಿಸ್ಕೊಂಬಿಟ್ಟು ಬಂದು ಹಾಕಂತೀನಿ. ಉರ್ಕೊಳ್ಳೋರೆಲ್ಲ ಉರ್ಕೊಂಡು ಸಾಯ್ಬೋದು. ಆಯ್ತಪ್ಪದಿ, ಮನೆ ಕೆಲಸ ಎಲ್ಲನೂ ಮುಸ್ರ ದಿಕ್ಕಿದ್ದು ಅಡುಗೆ ಮಾಡಿದ್ದು ಎಲ್ಲ ಮುಗೀತು. ನಿನ್ ಥರ ಸುಮ್ಮನೆ ಕುಂತ್ಕೊಳ್ಳೋ ಕೆಲಸನ ಹುಡುಕೊಳ್ಳಲ್ಲ ಬಿಡು. ಮಾಡಲೇಬೇಕಲ್ವಾ? ಮನೆ ಅಂತಂದಮೇಲೆ ಎಲ್ಲ ಕ್ಯಾಮೆನ್ನುವೆ ಮಾಡಲೇಬೇಕಲ್ಲ. ಮಾಡ್ತಾ ಇದ್ದೀನಿ, ಮುಂದೇನೂ ಮಾಡ್ತೀನಿ. ನೀನು ಮುಸ್ರೆ ತಿಕ್ಕೋದು ಕಸ ಗುಡಿಸೋದು ಇದೆಲ್ಲ ಬಿಟ್ಬಿಟ್ರೆ ಬೇರೆ ಇನ್ನೇನು ಬರ್ತದೆ ಹೇಳು? ಇನ್ನೇನು ಬರೋಕ್ಕಿಲ್ಲ. ಇದನ್ನ ಮಾಡಲೇಬೇಕು ನೀನು. ನಿಂಗೆ ಬೇರೆ ದಾರಿ ನೆನೆಯಾ ಇಲ್ಲ. ಮಾಡ್ತೀನಿ ಬಿಡು, ನನಗೇನು ಕಷ್ಟ ಆಗಕ್ಕಿಲ್ಲ. ನನಗೆಲ್ಲ ಅಭ್ಯಾಸ ನೆನೆಯ ಆಗೈತೆ. ಅಡುಗೆ ಮಾಡೋದು ಯಾವತ್ತು ನನಗೇನು ಕಷ್ಟದ್ದೇನು ಅಲ್ವೇ ಅಲ್ಲ. ಸೊಸೆ, ಅದೇನು ಅಡುಗೆ ಅಂತೇಳ್ಬಿಟ್ಟು ಮಾಡ್ತೀಯ ನೀನಂತೂ? ಆ ಅಯ್ಯೋಯ್ಯೋ, ಅಡುಗೆ ಅಲ್ಲ ಅದು. ಅಮೃತ ಸೂಪರಾಗಿ ಮಾಡಿದ್ಯಾ ಕಣವ ನೀನಂತೂ ಅಡುಗೆಯ. ಹೌದಮ್ಮವ? ಹ್ಞೂ ಕಣವ. ಅಯ್ಯೋಯ್ಯಯ್ಯ, ಸೂಪರಾಗಿ ಮಾಡಿದ್ಯಾ ಕಣವ ಅಡುಗೆ. ಮಾತ್ರನೂ ಚಪ್ರಸ್ಕಂಡು ತಿಂದೆ. ಅದೇನವ ಎಲ್ಲ ಮಾಡಿದ್ದಲ್ವ, ಅದು ಕಜ್ಜ ಏನೋ ಅದೇನೋ ಸೂಪರಾಗಿ ಮಾಡಿದ್ದೆ ಕಣವ. ನನ್ನ ಫ್ರೆಂಡ್ಸ್ ಎಲ್ಲನೂ ಸೂಪರಾಗಿ ಮಾಡಿದ್ಯಾ, ಆರಾಮಾಗಿ ಹೋಟ್ಲ್ ಇಕ್ಬೋದಲ್ಲ ನೀನು ಸೊಸೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ರು. ಅಬ್ಬಬ್ಬಬ್ಬಬ್ಬ. ಆ ಉಪ್ಪಿನಕಾಯಿ ಯಾವುದು? ಮವ, ನಾನೇನಿಯ ಮಾಡಿದ್ದು. ಅಬ್ಬಬ್ಬಬ್ಬಬ್ಬ, ರುಚಿನೋ ರುಚಿ. ಚಪ್ರಸ್ಕೊಂಡು ತಿಂದ್ಬಿಟ್ರು. ಕೂಲರೆಲ್ಲ ಕೂಲರ್ಗೆಲ್ಲ ತಗೊಂಡೋಗಿದ್ನಲ್ಲ ಊಟವಾ, ಎಲ್ಲರೂ ಒಂದೇ ಮಾತು. ಏನಣ್ಣ ನಿಮ್ಮ ಮನೆಗಿಂದ ಇಲ್ಲಿ ಗಂಟ ಇಂಥ ರುಚಿಯಾದ ಅಡುಗೆ ಬಂದಿರ್ಲಿಲ್ವಲ್ಲ, ಎಂಥ ರುಚಿಯಾದ ಅಡುಗೆಯ ಮಾಡ್ಬಿಟ್ಟು ಕಳಿಸ್ಬಿಟ್ಟವ್ರಲ್ಲ ನಿಮ್ಮ ಸೊಸೆ ಅಂತ ಹೇಳಿದ್ರು. ಪದು ನೀನೇ ಮಾಡವ, ಸೂಪರಾಗಿ ಮಾಡ್ತಾ ಇದ್ದೀಗ ಅಡುಗೆ ಮಾತ್ರ. ಹೌದಾ ಮವ? ಸರಿ ಮವ, ನನಗೆ ಕೇಳಿ ಖುಷಿ ಆಯಿತು. ಶಾನೆ ಅಡುಗೆ ಏನು ಮಾಡ್ತಿರ್ಲಿಲ್ಲ, ಅವಾಗವಾಗ ಮಾಡ್ತಾ ಇದ್ದೆ. ಒಂದೋ ಎರಡೋ ಚೆನ್ನಾಗಿ ಮಾಡ್ತಿದ್ದೆ ಅಷ್ಟೇನಿಯ. ಅದೇನಿಯ ನಿಮ್ಗೆ ಇಷ್ಟ ಆಯ್ತದೆ ಅಂತ ಗೊತ್ತಿರಲಿಲ್ಲ. ಈಗ ನನಗೆ ಭಾಳ ಖುಷಿ ಆಯ್ತೈತೆ. ಇಲ್ಲ ಕಣವ, ಸೂಪರಾಗಿ ಮಾಡಿದ್ದೆ ಬಿಡವ. ಆ ಉಪ್ಪಿನಕಾಯಿ ಹಪ್ಳ, ಅಯ್ಯಯ್ಯಪ್ಪ. ಅದ್ರಾಗೂ ಅದೇನೋ ಮೊಟ್ಟೆ ಬಿರಿಯಾನಿ ಮಾಡಿದ್ದಲ್ಲವ, ಅದು ಯಾವ ರುಚಿ ಅಂತೀಯ? ಈ ಮಾವ ಏನು ಹಂಗೆ ಹೊಗಳ್ತಾ ಇತ್ತಲ್ಲ, ಏನು ಸೀಮೆಗಿಲ್ದಿರ ಟೇಸ್ಟ್ ಮಾಡ್ಬಿಟ್ಟಿದ್ಲು. ಏನ್ರಿ ಸೊಸೆ ಹೊಗಳಿ ಅಟ್ಟು ಕೇಳಿಸ್ತಿದ್ರೆ ಏನ್ ಸಮಾಚಾರ? ಏನೇ ಹಿಂಗಂತಿ? ನೀನು ಕೈಯಾರೆ ಮಾಡಿರೋ ಅಡುಗೆಯ ತಿಂದು ನಾಲ್ಗೆ ಸೇದು ಹೋಗ್ಬಿಟ್ಟೈತಿ. 28-30 ವರ್ಷದಿಂದ ತಿಂದು ನೋಡ್ದೆ ನನ್ನ ಸೊಸೆ ಕೈ ರುಚಿಯ. ಎಲ್ಲ ಹೊಗಳಿದ್ದೆ ಅಲ್ಲಿ ಕೂಲರೆಲ್ಲನೂ. ನಾನು ಹೇಳೋಣ ಅಂತ ಅನ್ಕೊಂಡೆ, ಭಾಳ ಸಂದಾಕ್ ಮಾಡಿದ್ಲು ನಮ್ಮ ಪದ್ದು ಅಂತೂ. ಅಬ್ಬಬ್ಬ, ಕೈ ರುಚಿಯೋ ರುಚಿ ಬಿಡು. ಅಯ್ಯೋ ಅತ್ತೆ, ನಿಮ್ಮಷ್ಟೇನ ಸಂದಾಕ್ ಮಾಡಕ್ಕಿಲ್ಲ ಬಿಡಿ ಅತ್ತೆ, ನೀವೇ ಸೂಪರಾಗಿ ಮಾಡ್ತೀರಾ. ಏ ಬಾಮ್ಮ, ಈ ಕುಳ್ಬಡ್ಡಿ ಎಲ್ಲ ಮಾಡ್ದತ್ತು ಕೆಲ್ಸ. ಅಯ್ಯಯ್ಯ, ಏನೋ ಮಾಡ್ಬೇಕಲ್ಲ ಕಾಟಾಚಾರಕ್ಕೆ ಅಂತ ಮಾಡ್ತಾಳ ಅಷ್ಟೇನಿಯ. ನೀನು ಮಾಡ್ದಲ್ಲವ ರುಚಿಯಾದ ಅಡುಗೆಯ, ಅದಂತೂ ಬಿಡು ಸಾಧ್ಯನೇ ಇಲ್ಲ ಮಾಡೋಕ್ಕೆ. ಏನು ಅಂತ ಮಾಡ್ತಾಳೋ ಅಡುಗೆಯ, ಸುಮ್ಕೆ ಏನು ಯಾಪಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಮಜ್ಜಿಗೆ ಹುಳಿಯ ಯಾವ ಸಂಪತ್ತಿಗೆ ಮಾಡಿದ್ಲ ಅದನ್ನ ಬಾಯಿ ಇಕ್ಕಕ್ಕಾಗ್ಲಿಲ್ಲ. ಓ, ನಿಮ್ಗೆ ಹೋಟ್ಲ್ ರುಚಿ ಎಲ್ಲ ಹತ್ಕೊಬಿಟ್ಟೈತಲ್ಲ ಬಾಯಿಗೆ. ಇನ್ನು ಎಲ್ಲಿಂದ ನಿಮ್ಗೆಲ್ಲ ಇಷ್ಟ ಆಯ್ತದೆ ಹೇಳಿ? ಯವ್ವ ಮಹಾತಾಯಿ ಪ್ರೇಮಿ, ಓ ಅಜ್ಜಿ, ಬನ್ನಿ ಕುಂತ್ಕ ಬನ್ನಿ, ಸೀರೆಯ ತೋರಿಸ್ತೀನಿ. ಅಯ್ಯೋ, ಇನ್ನೂ 4 ಸೀರೆ ಬೇಕು ಅಂತ ಕೇಳಿದ್ರಿ ಅಲ್ವಾ? ಅಯ್ಯೋ ಬನ್ನಿ ಕೂತ್ಕ ಬನ್ನಿ, ತೋರಿಸ್ತೀನಿ. ಈಗಂತೂ
ಇನ್ನು ಜಾಸ್ತಿ ಕಲೆಕ್ಷನ್ ತಂದ್ಬಿಟ್ಟಿವ್ನಿ ಹಾ. ಬನ್ನಿ ಬನ್ನಿ ತೋರಿಸ್ತೀನಿ. ಸೂಪರ್ ಸೂಪರ್ ವೆರೈಟಿ ಡಿಸೈನ್ಸ್ ಎಲ್ಲನೂ ಐತೆ. ಅಜ್ಜಿ ಬನ್ನಿ ಕುಂತ್ಕೊ ಬನ್ನಿ. ಏನೇ ಕುಂತ್ಕೊಳ್ಳೋದು ನಿನ್ನ ಮಕ ಮುಚ್ಚ. ನೋಡೆ ಒಂದೇ ದಿನಕ್ಕೆ ನೀನಿಯ ಸೀರೆ ಹೆಂಗಾಗೈತಿ ಅಂತ ಹೇಳ್ಬಿಟ್ಟು ನೋಡೆ 3 ಬುಟ್ಟೋಳೆ. ಅಯ್ಯೋ ಅಜ್ಜಿ ಇದೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದೀವ ಲೈ ಮನ್ಯಾಳಿ, ನಮ್ಗೇನು ಹೊಟ್ಟೆ ಮೇಲೆ ಮೊಟ್ಟೆ ಮೇಲೆ ಹೊಡಿಬೇಕು ಅಂತ ನೀ ಇಷ್ಟೆಲ್ಲ ಮಾಡ್ತಾ ಇದೀಯ ನೀನು? ನೋಡೆ ನೋಡೆ ಸೀರೆಯ, ಅದನ್ನ ಯಾರನ್ನ ಸೀರೆ ಅಂತಾರೇನೆ ನನಗೂ ಇವಳಿಗೆ ನಾಮ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿದಿಗೇನೆ. ಒಂದು ಕಿತ ನೀರ್ಗೆ ಹಾಕಿದ ತಕ್ಷಣ ಏನಿಯ ಎಲ್ಲನೂ ಹಾಳಾಗಿ ಹಾಳು ಬಿದ್ದು ಹೋಯ್ತಲ್ಲ ಎಲ್ಲನೂ ಸೀರೆ. ನೋಡೆ ಒಂದು ಕಿತ ಕಣ್ಣಾರೇನಿಯ ಎಷ್ಟು ಮೋಸ ಮಾಡ್ತಾ ಇದೀಗ ನೀನು. ಥೂ ನಿನ್ ಜಲ್ಮುಕ್ಕಿಷ್ಟು ಬೆಂಕಿ ಯಾಕ, ನಿನ್ ಜಲ್ಮುಕ್ಕಿಷ್ಟು ಅದೇನೋ ಅಂತಾರಲ್ಲ ನಿಮ್ಮ ಬಾಯಿ ಮೊಣ್ಣಾಕ ಬೇವರ್ಸಿ ಇದ್ದಂಗೆ ಇವಳು. 350 ರೂಪಾಯಿ ಸೀರೆಯಾ ತಕ 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 ಅಂತ ಹೇಳ್ಬಿಟ್ಟು ತಕಳ ಗಂಟ ಬಿಡ್ಲಿಲ್ಲ. ಏನು ಹಂಗೈತೆ ಹಿಂಗೈತೆ ಐಶ್ವರ್ಯ ರಾಯ್ ಹುಟ್ಟವಳೆ, ಆ ಹೀರೋಯಿನ್ ರಮ್ಯಾ ಹುಟ್ಟವಳೆ, ರಕ್ಷಿತಾ ಹುಟ್ಟವಳೆ ಅಂತ ಹೇಳ್ಬಿಟ್ಟು ಮಾರಿಸ್ಬಿಟ್ಲು ನಮ್ಗೇನಿಯ. ಆದ್ರೆ ಈಗ ನೋಡು ಹೆಂಗಾಗೈತೆ ಸೀರೆ ಉಟ್ಟು ನೋಡಿ, ಆ ಸೀರೆ ಉಟ್ಟ ಹೆಂಗಾಗೈತಿ ಅಂತ ಹೇಳ್ಬಿಟ್ಟು ನಿನಗೆ ದುಡಿಬೇಕು ಅಂತ ಹೇಳಿದ್ರೆ ಯಾರ್ಯಾರಿಗಾನ ಮೋಸ ಮಾಡು, ಬಡವರು ಹೊಟ್ಟೆ ಮೇಲೆಲ್ಲ ಹೊಡೆಯೋದು. ಇಂಥ ಸೀರೆಯ ತಂದ್ಬಿಟ್ಟು 5 ಪೈಸು ಬೆಲೆ ಬಾಳಿದ ಸೀರೆಯ ತಂದ್ಬಿಟ್ಟು ಮಾರ್ಬಿಟ್ಟು ನಮ್ಗೇನಿಯ ಮೋಸ ಮಾಡ್ತಾ ಇದ್ದೀಗ ನೀನು. ನಾವೇನೋ ಕಷ್ಟಪಟ್ಟು ಕುಡಿಕಿರೋ ದುಡ್ಡಾಗ ಬಡವರು ನಾವು ತಗೋಬೇಕು ಅಂತ ಹೇಳ್ಬಿಟ್ಟು ಬರ್ತೀವಿ. ಆದ್ರೆ ನೀನು ಇಂಥ ಕಂತ್ರಿ ಕೆಲಸ ಮಾಡ್ಬೋದಾ? ಎಷ್ಟು ರೂಪಾಯಿ ಸೀರೆ ಎಷ್ಟು ರೂಪಾಯಿ ಮಾಡ್ತಾ ಇದ್ದೀಗ ನೀನು? ಲೌಡಿ ನೋಡು, ನಮ್ಮ ದುಡ್ಡನ್ನ ನಮ್ಗೆ ವಾಪಸ್ ಕೊಟ್ಬಿಟ್ರೆ ಸರಿ. ನೀನು ಸಾಕು, ನಿನ್ನ ಸೀರೆ ಸವಾಸನೂ ಸಾಕು. ಒಂದೆಗಿತ್ತು ಬಣ್ಣ ಎಲ್ಲ ಬಿಟ್ಕೊಂಡು ಹಾಳಾಗೋಯ್ತು. ಅಯ್ಯೋ ನಾನು ಆ ಥರ ಸೀರೆ ಎಲ್ಲ ಮಾರೋದೇನೇ ಇಲ್ಲ. ಏನೋ ಹೊಸಿ ಮಿಸ್ಟೇಕ್ ಆಗಿರಬೇಕು ನೋಡಿ. ನಾನು ಹೊಸಿ ಹೇಳೋದನ್ನ ಕೇಳಿಸ್ಕೊಳ್ಳಿ. ನಾನು ಬೇಕು ಅಂತ ಹಿಂಗೆಲ್ಲ ಮಾಡೋಲ್ಲ. ಸೂಪರ್ ಆಗಿರೋ ಸೀರೆಗಳೇನಿಯ ಇದು. ಏನೋ 1-2 ಪೀಸ್ ಹಿಂಗೆ ಡ್ಯಾಮೇಜ್ ಆಗಿರ್ತದೆ ಅಷ್ಟೇ ಏನಿಯ. ನಿಮ್ಗೆ ಬೇಕಾ ನಾನು ಬೇರೆ ಸೀರೆ ಕೊಟ್ಟು ಕಳಿಸ್ತೀನಿ. ಸೂಪರ್ ಆಗಿರ್ತಾವೆ ಸೀರೆ, ತಗೊಳ್ಳಿ. ಏಯ್ ನಿನ್ನ ಸೀರೆ ಯಾವಳಿಗೆಲ್ಲೇ ಬೇಕು? ಯಾವಳಿಗೆ ಬೇಕು ನಿನ್ನ ಸೀರೆ? ನನಗಂತೂ ನಿನ್ನ ಸೀರೆನೂ ಬೇಡ, ನಿನ್ನ ಸೀರೆ ಸವಾಸನೂ ಬೇಡ. ಬಾಯಿ ಮುಚ್ಕೊಂಡು ನನಗಂತೂ ನನ್ನ ದುಡ್ಡನ್ನು ವಾಪಸ್ ಕೊಟ್ಬಿಡು. ನಿನ್ನ ಸೀರೆನ ನೀನೇನಿಯ ಮಡಿಕ. ಅಯ್ಯೋ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಸೀರೆ ತಗೊಂಡು ಬೇಡ ಅಂದ್ಬಿಟ್ರೆ ಈಗ ನನಗೆಲ್ಲ ನಷ್ಟ ಆಗಕ್ಕಿಲ್ವಾ? ಸೀರೆನೆಯ ಕೊಡ್ತೀನಿ. ಈಗ ಮತ್ತೆ ದುಡ್ಡು ಕೇಳಿದ್ರೆ ನಮ್ಮ ದುಡ್ಡೇನೇ ಹಾಳಾಗೋಗಿರೋದು. ನಿನ್ನ ದುಡ್ಡೇನು ಹಾಳು ಬಿದ್ದೋಗಿಲ್ವಲ್ಲ. ನಮ್ಮ ದುಡ್ಡು ಹಾಳಾಗಿ ನೆಗದ್ ಬಿದ್ದು ನೆಲ್ಲಿಕಾಯಿ ಆಗೋಯ್ತು. ಇವಳಿಗಾದ್ರೆ ದುಡ್ಡು ಹೋಯ್ತದೆ, ನಮ್ಗಾದ್ರೆ ದುಡ್ಡು ಹೋಗಕ್ಕಿಲ್ವಾ? ಲೇ ನಿಯತ್ತಾಗೆ ನ್ಯಾಯವಾಗಿರೋ ಸೀರೆಗಳು ಕೊಡಂಗಿದ್ರೆ ಕೊಡೆ, ಇಲ್ಲಾಂದ್ರೆ ಇಂಥ ಸೀರೆಯ ಕೊಟ್ಬಿಟ್ಟು ಏನು ಮಾಡಬೇಕು ಅಂತ ಅನ್ಕಡಿದಿಗೆ ನೀನು? ದೊಡ್ಡ ಕುಟುಂಬ ಹೇಳಿಗೌಡ್ರೆ ನಿಮ್ಮ ಸೊಸೆಗೆ ಏನು ಸುಮ್ಮನೆ ನಿಂತ್ಕೊಬಿಟ್ರಿ? ಬೇರೆ ವಿಷಯಗಳಿಗಾದ್ರೆ ಊರು ತುಂಬ ನ್ಯಾಯ ಹೇಳಕ್ಕೆ ಅಂತ ಹೇಳ್ಬಿಟ್ಟು ಹೋಯ್ತೀರಾ. ಈಗ ನ್ಯಾಯ ಹೇಳಕ್ಕಾಗಕ್ಕಿಲ್ವೋ ನೀವು? ಹೇಳಿ ಒಂಚೂರು ನಿಮ್ಮ ಸೊಸೆಗೂನುವೆ ಹೆಂಗೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿ ಅವಳಿಗೂನುವೆ. ನೋಡಿ ಗೌಡ್ರೆ ಸುಮ್ಕೇಳಿ ನಮ್ಮ ಕಾಸು ಕೊಡಿಸ್ಬಿಟ್ರೆ ನಮ್ಮ ಪಾಡು ನಾವು ಹೊಂಟೋಯ್ತೀವಿ. ನಿಮ್ಮ ಸೊಸೆಗೋಸಿ ಬುದ್ಧಿ ಹೇಳಿ. 350 ರೂಪಾಯಿ ಅಂತ ಹೇಳ್ಬಿಟ್ಟು ಸೀರೆ ಕಿತ್ಕೊಬಿಟ್ಟು ನೋಡಿದ್ರೆ ನಮ್ಗೆ ಹೆಂಗೆ ನಾವು ಆಗ್ತಾವಳೆ ಅಂತ ಹೇಳ್ಬಿಟ್ಟು. ಪ್ರೇಮ ಏನಮ್ಮ ಇದೆಲ್ಲನುವೆ? ಮಾವ ಚೆನ್ನಾಗಿರೋ ಸೀರೆನಿಯೇ ತಂದಿದ್ದೆ ಕಣ್ಮಾವ. ಆದ್ರೆ ಯಾಕೆ ಹಿಂಗಾಯ್ತೋ ಗೊತ್ತಿಲ್ಲ ಕಣ್ಮಾವ. ಸೂಪರ್ ಆಗಿರೋ ಸೀರೆನಿಯೇ ತಂದಿದ್ದೆ. ಲೇ ಪ್ರೇಮ, ನೀನು ಸೂಪರ್ ಆಗಿರೋ ಸೀರೆಯ ತಂದಿದ್ರೆ ಇದು ಯಾಕೆ ಹಿಂಗಾಗಿ ಎಲ್ಲನೂ ವಾಪಸ್ ತಂದು ಬಿಸಾಕೋರು? ಅವ್ರಿಗೇನು ತಲೆ ಕೆಟ್ಟೈತಾ? ನಿನ್ ಕ್ವಾಲಿಟಿ ಗಿಲೈಟಿ ಎಲ್ಲ ನೋಡ್ಬಿಟ್ಟು ಸೀರೆ ಸಂದಕೈತಾ ಇಲ್ವಾ ಅಂತ ಹೇಳ್ಬಿಟ್ಟು ವ್ಯಾಪಾರ ಮಾಡಕ್ಕೆ, ಅದು ಇದ್ದೂರಾಗೆ ನೆಂಟ್ರಿಷ್ಟು ಮಧ್ಯೆ ವ್ಯಾಪಾರ ಮಾಡಕ್ ತತ್ತಿ ಅಂದ್ರೆ ಸಂದಕಿರೋ ಸೀರೆಯ ನೋಡ್ಕೊಂಡ್ಬಿಟ್ಟು ತರಬೇಕು ತಾನೇ? ಅತ್ತೆ ಸೂಪರ್ ಆಗಿರೋ ಸೀರೆನಿಯ ತಂದಿದ್ದೆ. ಏಯ್ ಮುಚ್ಚೆ ಬಾಯಿ, ಇನ್ನೊಂದ್ಕಿಂತ ಸೂಪರ್ ಗಿಪ್ಪರ್ ಅಂದೆ ಅಂತಂದ್ರೆ ಪಾಪರಾಗಿ ಹೋಗ್ಬಿಡ್ತೀಗ ಅಷ್ಟೇ. ಏನು ಚಪ್ಪರ್ ಇದ್ದಂಗಿದು. ಏಯ್ ನಮ್ ಕಾಸು ನಮ್ಗೆ ವಾಪಸ್ ಕೊಡು. ಲೇ ಪ್ರೇಮಿ, ಅಷ್ಟೆಲ್ಲ ಅನ್ನಿಸ್ಕೊಂಡು ಬಿದ್ದಿದ್ದೀಗಲ್ಲ, ತಕೊಂಡ್ ಬಂದು ಅವ್ರ ಕಾಸು ಅವ್ರಿಗೆ ವಾಪಸ್ ಕೊಟ್ಬಿಡು. ಸುಮ್ಕೇನಿಯ ವಾಪಸ್ ಕೊಡೋದು ಬಿಟ್ಬಿಟ್ಟು ಏನ್ ಮಾಡ್ತಾ ಇದ್ದೀಗ ನೀನು? ಎದ್ಬಿಟ್ಟು ಹೋಗ್ಬಿಟ್ಟು ತಂದು ದುಡ್ಡ ವಾಪಸ್ ಕೊಡ್ ನೋಡಿ. ಅತ್ತೆ ಅದು ಕಾಸು ಅದು 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 ಏನೋ ಬುಕ್ ಮಾಡ್ಕೊಂಡಿದ್ದೆ. ನಂದು ಕ್ರೀಮು ಲಿಪ್ಸ್ಟಿಕ್ಕು ಮೇಕಪ್ ಐಟಮ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾನೇ ಬುಕ್ ಮಾಡ್ಕೊಂಬಿಟ್ಟೆ. ಸೀರೆಗೆ ಬಂದಿದ್ಲ ಅವು ದುಡ್ಡಾಗ ಎಲ್ಲನೂ ಕಾಸಿಲ್ಲ. ಈ ಸೀರೆ ಎಲ್ಲ ವ್ಯಾಪಾರ ಆದ್ರೆ ಕಾಸು ಬರ್ತದೆ. ಇವಳು ಸ್ನೋವು ಪೌಡ್ರ್ ಬಳ್ಕೊಳಕ್ಕೆ ನಮ್ ದುಡ್ಡು ಏನಿ ಆಗ್ಬೇಕಾ? ಇವಳು ಸ್ನೋವು ಪೌಡ್ರಿಗೆ ಲೇ ನೀನು ಸ್ನೋವು ಪೌಡ್ರಿಗೆಲ್ಲ ನಮ್ ಕಾಸು ಬೇಕಾಗಿತ್ತೇನೆ ನೀನು? 350 ರೂಪಾಯಿ ಅಂದ್ರೆ 700 ರೂಪಾಯಿ. ಈಗ ಮುಚ್ಕೊಂಡು ಬಿಸಾಕ್ತಿಯೋ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವೋ ನಮ್ಗೇನೇ ಗೊತ್ತಿಲ್ಲ. ಮುಚ್ಕೊಂಡು ಬಿಸಾಕೆ. ನೋಡಿ ನಾನು ಗಂಡನ್ ಇಸ್ಕೊಂಡು ನಿಮಗೆ ಕೊಟ್ಬಿಡ್ತೀನಿ. ಸಂಜೆ ಅಷ್ಟೊತ್ತಿಗೆ ನಿಮ್ಗೆ ಕಾಸು ಕೊಟ್ಬಿಡ್ತೀನಿ. ಅಕ್ಕ ನಿಮ್ ದುಡ್ಡ ಇನ್ನೇನು 7 ರೂಪಾಯಿ ಅಲ್ವಾ? ನಾನು ಕೊಡ್ತೀನಿ, ನೀವು ಹೊರಡಿ. ನಾನೇನೇ ಬಂದು ಕೊಡ್ತೀನಿ. ಚಿಲ್ಲರೆ ಇಲ್ಲ ನನ್ನ ತಗೊಂಡ್ವೆ ಬ್ಯಾಂಕಾಗ ಎತ್ಕೊಬಿಟ್ಟು ಬಂದು ಕಾಸು ಕೊಟ್ಬಿಡ್ತೀನಿ. ಹೋಗ್ರಿ. ಏನೋ ಗೌಡ್ರೆ ನಿಮ್ಮ ಮುಖ ನೋಡ್ಕೊಂಡು ಹೋಯ್ತಾ ಇದ್ವಿ. ಇಲ್ಲ ಅಂದಿದ್ರೆ ಇವಳನ್ನ ಜುಟ್ಟು ಹಿಡ್ಕೊಂಡು ಇವಳು 4 ಬಾರಿಸ್ಬಿಡ್ತಾ ಇದ್ವಿ. ಏನೋ ನಿಮ್ಮ ಮುಖ ನೋಡ್ಕೊಂಡು ಪಾಪ ಅಲ್ವಾ ನೀವು ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ವಿ. ಊರಿಗೆಲ್ಲ ನ್ಯಾಯ ತೀರ್ಮಾನ ಹೇಳೋರು ನಮ್ಗೆ ಯಾಕೆ ಮೋಸ ಮಾಡಿದ್ರೆ ನಮಗೂ ತೀರ್ಮಾನ ಮಾಡ್ತಿರಲ್ವೇ? ಅದಕ್ಕೆ ಅಮ್ಮಿಕೊಂಡು ಹೋಯ್ತಾ ಇದ್ವಿ. ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ವೋ ನಮ್ಗೆ ಏನಿಯ ಗೊತ್ತಿಲ್ಲ. ಇವಳಂತೂ ಇಲ್ಲೇ ಹೊಡೆದಾಕ್ಬಿಡ್ತಾ ಇದ್ವಿ. ಅಲ್ಲ ಒಂದಿನ ಕುಟ್ಕೊಂಡಿಲ್ಲ ನ್ಯಾಯವಾಗಿ ಸೀರೆಯ. ಹಿಂಗೆ ಅನ್ಯಾಯ ಸೀರೆಯ ಅನ್ಯಾಯ ದುಡ್ಡಾಗಿ ತಿನ್ಬಿಟ್ರೆ ಎಲ್ಲಿಂದ ಉದ್ದಾರ ಆಯ್ತಾರೆ ಹೇಳಿ? ಉದ್ದಾರ ಆಯ್ತಾರ ಗೌಡ್ರೆ? ಸರಿ ಕಣ್ರಮ್ಮ, ನಮ್ಮ ಕಡೆಯಿಂದ ಏನೋ ತಪ್ಪಾಗೈತಿ. ನಿಮ್ಮ ಕಾಸು ನಿಮಗೆ ವಾಪಸ್ ಕೊಡ್ತೀನಿ ನಡೀರಿ. ಬ್ಯಾಂಕ್ ಹೋಗ್ಬಿಟ್ಟು ದುಡ್ಡು ಎತ್ಕೊಂಬಿಟ್ಟು ಬರಬೇಕು. ಎತ್ಕೊಂಬಿಟ್ಟು ಬಂದು ಎಲ್ಲ ಕೊಟ್ಬಿಡ್ತೀನಿ. ಬಾಕ ಹೋಗಣ. ಇನ್ನೇನು ಗೌಡ್ರು ಒಪ್ಕೊಂಡ್ಮೇಲೆ ಅವ್ರೇನಿಯ ಕೊಟ್ಟೆ ಕೊಡ್ತಾರೆ. ಬಾ ಹೋಗಣ ಸುಮ್ಕೇನೆಯ. ನಮ್ಗೆ ಯಾಕೆ ಸುಮ್ಕೇನೆ? ಇವ್ರ ತ ಕಿತ್ತಾಟ ಪತ್ತಾಟ ಎಲ್ಲರೂ ನಡಿಯಾಕ ಹೋಗಣ. ಲೇ ಪ್ರೇಮಿ ಅತ್ತೆ, ಯಾವ ಕಿತ್ತೋಗಿರೋ ಅಂಗಡಿಯಿಂದ ಸೀರೆ ತಗೊಬಿಟ್ಟು ಬಂದು ಮಾಡ್ತಾ ಇದೀಯ ನೀನು? ಎಷ್ಟು ರೂಪಾಯಿ ಸೀರೆ ಅದು?
ಹಾ 350 ರೂಪಾಯಿ ಸೀರೆ ಅಂದ್ರೂ ನ್ಯಾಯವಾಗಿ ಇರ್ತದಲ್ಲ, ಅದು ಹೆಂಗ್ ಬಣ್ಣ ಬಿಟ್ಕತ್ತದೆ? ಅತ್ತೆ ಆ ಅಂಗಡಿನೋನು 200 ರೂಪಾಯಿಗೆ ಹಾಕೊಟ್ಟ ಕಣತ್ತೆ ಸೀರೆಯ. 200 ರೂಪಾಯಿ ಕೊಡ್ತೀನಿ ತಗೊಂಡೋಗ್ಬಿಟ್ಟು 300 400 ರೂಪಾಯಿಗೆ ಮಾರ್ಕೋಬೋದು, ಸೂಪರ್ ಆಗಿರ್ತದೆ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಸೀರೆ ಎಲ್ಲನೂ 200 ರೂಪಾಯಿಗೆ ಹಾಕೊಟ್ಬಿಟ್ಟತ್ತೆ. ನಾನು ಒಳ್ಳೆ ಕಡಿಮೆ ರೇಟಿಗೆ ಸಿಗ್ತಲ್ಲ ಬಟ್ಟೆ ಅಂತ ಹೇಳ್ಬಿಟ್ಟು ಎಲ್ಲ ಬಾಸ್ಕೊಂಡು ಬಂದ್ಬಿಟ್ಟೆ ಕಣತ್ತೆ. ಅಂದ್ರೆ ನಿನಗೆ ನ್ಯಾಯವಾಗಿ ಬಟ್ಟೆ ಹೆಂಗಿರ್ತವೆ, ಯಾವ ಬಟ್ಟೆ ಅಂತಂದು ಮಾರಬೇಕು, ಜನರ ತಾಯಿ ಹೆಂಗ್ ಉಗಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಿಂಗೆ ಏನೂ ಗೊತ್ತಿಲ್ಲ. ಸುಮ್ಕೆ ನಾನು ಬಿಸಿನೆಸ್ ಮಾಡ್ತೀನಿ ಅಂತ ಶುರು ಮಾಡ್ಕೊಬಿಟ್ಟೆ. ಆ ಈಗ ಎಷ್ಟು ಜನಕ್ಕೆ ಸೀರೆ ಮಾರಿದ್ಯೋ ಅವರೆಲ್ಲ ಬಂದು ಎಕಡ ತಗೊಂಡು ಹೊಡಿತಾರೆ ನೋಡು. ಇದೊಳ್ಳಿ ಪ್ಯಾಟೆ ಅಲ್ಲ, ಯಾವುದೋ ಅಂಗಡಿನಾಗ ಸೀರೆ ತಗೊಂಡು ಹೋಗ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಾರೆ ಅನ್ನೋದಕ್ಕೆ ಮಂತಾಗಿ ಬರ್ತಾರೆ. ಹಳ್ಳಿನಾಗ ಏನಾರ ಬಿಸಿನೆಸ್ ಮಾಡ್ತೀನಿ ಅಂದ್ರೆ ನ್ಯಾಯವಾಗಿ ಮಾಡಬೇಕು. ಹಾ ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು. ನಿನ್ಗೆ ಯಾರು ಹೇಳಿದ್ರು ಬಿಸಿನೆಸ್ ಮಾಡು ಅಂತ ಹೇಳ್ಬಿಟ್ಟು? ಅಲ್ಲ ಕಣಮ್ಮ, ಊರಾಗೆಲ್ಲ ಇದ್ದೂರಾಗೆಲ್ಲ ಮುರ್ವದಿ ಕಳೆದ್ರೆ ಸಂದಕ್ಕಿರ್ತದ ಹೇಳು? ನೀನ್ ಏನಾರ ನಮಗ್ ದುಡ್ಡು ಸಾಕ್ಬೇಕಾ? ನಾನು ಏನಾರ ಹೇಳುದ್ನ ನಿಮ್ಗೆಲ್ಲನೂ ಬಿಸ್ನೆಸ್ ಮಾಡಿ ಅಂತ ಹೇಳ್ಬಿಟ್ಟು? ಹಾ ಈ ಗೊತ್ತಿಲ್ದಿರವು ಬ್ಯಾಡ್ದಿರವು ಇವೆಲ್ಲ ಯಾಕೆ ಮಾಡಿರಿ ಅಂತ ಹೇಳಿ. ಅಲ್ಲಮ್ಮವ ಸುಮ್ಮನೆ ನಾವು ಬಿಸಿನೆಸ್ ಮಾಡೋಣ ಅಂತ ಮುಚ್ಕೊಂಡು ಬಿದ್ದಿರ್ಬೇಕು. ಬಿಸಿನೆಸ್ ಅಂತೆ ಈ ಸೀರೆ ಎಲ್ಲ ತಗೊಂಡೋಗ್ಬಿಟ್ಟು ಅವ್ನು ಯಾವನಿಗೂ ಅಂಗಡಿನವ್ರು ಇದ್ನಲ್ಲ ಅವ್ನು ವಾಪಸ್ ಮಾಡ್ಬಿಟ್ಟು ದುಡ್ಡು ಇಸ್ಕೊಂಬಿಟ್ ಬಾ. ಉಳ್ದಿರವನು ಈ ಸೀರೆ ಎಲ್ಲನೂ ಬಣ್ಣ ಹೋಯ್ತವೆ ಅಂದ್ರೆ ಇವನ್ನೆಲ್ಲ ಮಾರ್ಬಿಟ್ರೆ ಊರರೆಲ್ಲ ಸುಮ್ಮನೆ ಬಿಟ್ಟಾರೆ ನಿನ್ನ? ಅತ್ತೆ ನನ್ನ ಸೀರೆ ಬಿಸ್ನೆಸ್. ನಿನ್ ಸೀರೆ ಬಿಸ್ನೆಸ್ಗೆ ಇಷ್ಟು ಮಣ್ಣಾಕ ಮುಚ್ಕೊಂಡು ಬಿದ್ದಿರು, ವಾಪಸ್ ಕೊಟ್ಬಿಟ್ಟು ಕಾಸಿಸ್ಕೊಂಬಿಟ್ ಬಾ. ನಿನ್ ಗಂಡನ್ ಕರ್ಕೊಂಡು ಹೋಗಿ ಬರ್ತಾನೆ. ಓ ಎಲ್ಲ ಒತ್ಕೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡು. ಅಲ್ಲ ಸಣ್ಣಕಿರೋ ಸೀರೆ ತಂದ್ಬಿಟ್ಟು ಒಂದು 500 600 1000 ರೂಪಾಯಿ ಆಗಲಿ ಸಣ್ಣಕಿರೋ ಸೀರೆ ತಂದ್ಬಿಟ್ಟು ಮಾರಬೇಕಿತ್ತು ನೀನು. ಇಂಥ ಕಾಂಜಿ ಪಿಂಜಿ ಸೀರೆ ತಂದ್ಬಿಟ್ಟು 200 ರೂಪಾಯಿ ಸೀರೆನ 350 ರೂಪಾಯಿಗೆ ಮಾರ್ತಾ ಇದ್ದೀಗಲ್ಲ. ನೀನು ಎಂತೋಳಿರ್ಬೇಡ ಹೇಳು. ಆ 200 ರೂಪಾಯಿ ಸೀರೆ ಸಂದಕೈತಾ ಇಲ್ವಾ? ಅವ್ನು ಮೋಸ ಮಾಡ್ತಾವನ, ಸುಳ್ಳು ಹೇಳ್ತಾವನ, ಏನು ನೋಡ್ಲಿಲ್ವಾ ನೀನು? ನೋಡು ಒಳ್ಳೆ ಹೆಂಗುಸ್ರತಾಗೆಲ್ಲ ಮಂತಾಗ ಬಂದು ಉಗಿಸ್ಕೊಳ ಅಂತ ಗತಿ ಬಂದ್ಬಿಡ್ತು. ಅದೇನ್ ಸೊಸೆರೋ ಏನ್ ಕತೆನೋ. ಅತ್ತೆ ಚೆನ್ನಾಗೆ ಇದ್ವು ಕಣತ್ತೆ. ಯಾಕೆ ಹಿಂಗಾಯ್ತು ನಾಕಣೆ, ಸೂಪರ್ ಆಗಿ ಇದ್ವು ಕಣತ್ತೆ ಎಲ್ಲ ಸೀರೆಗಳು. ಅಲ್ಲಿ ನೋಡಿ ಅತ್ತೆ ನೋಡಕ್ಕೆ ಅಂತ ಸಂದಕವೇ. ನೋಡಕ್ಕೆ ಸಂದಕ್ಕಿದ್ರೆ ಸಾಲದು, ನೀರ್ಗೆ ಹಾಕ್ದಾಗುನ್ವೆ ಸಂದಕ್ಕೆ ಏನೇ ಇರ್ಬೇಕು ತಾನೆ. ಅರ್ಧಂಬರ್ಧ ತಂದ್ಬಿಟ್ಟಿದ್ರೆ ಅರ್ಧಂಬರ್ಧ ಹಾಳು ಮಾಡಾಕ್ಬಿಟ್ಲು ನಮ್ಮನ್ನಂತೂ. ನೋಡು ನಿನ್ ಗಂಡನ್ ಕರ್ಕೊಂಡೋಗಿ ಸೀರೆ ದುಡ್ಡ ವಾಪಸ್ ಇಸ್ಕೊಂಬಿಟ್ಟು ಬಂದ್ರೆ ಸರಿನಾ? ಸರಿ ಅತ್ತೆ. ನೋಡವ, ಹಿಂಗೆಲ್ಲ ನಾವು ಎಂದು ಜನಗಳ ತಾಗೆ ಅವ್ರು ಇವ್ರತಾಗ ಅನ್ನಿಸ್ಕೊಂಡು ಬಾಳಿಲ್ಲ ನಾವು. ನೀನು ಹಿಂಗೆಲ್ಲನೂ ಯಾವುದೋ ಒಂದು ಸೀರೆ ವ್ಯಾಪಾರ ಮಾಡ್ತೀನಿ ಅಂತ ಜನರ ತಾಗೆ ಎಲ್ಲನೂ ಸುಮ್ಮನೆ ಅನ್ನಿಸ್ಕೊಂಡು ಇದು ಮಾಡಕ್ಕೆ ಹೋಗ್ಬೇಡ. ನಾನು ಈಗಲೇ ಹೇಳಿದ್ದೀನಿ ಕಣವ, ಸುಮ್ಮನೆ ಮುರುವಾದಿ ಯಾಕೆ ಕಳ್ಕತ್ತೀಯಾ? ಸರಿ ಮಾವ. ಆಸೆ ಇರಬೇಕು, ದುರಾಸೆ ಇರಬಾರ್ದು. 200 ರೂಪಾಯಿ ಸೀರೆನ 350 ರೂಪಾಯಿಗೆ ಮಾರ್ತಾವಳ. 350 ರೂಪಾಯಿಗೆ ಏಳು ಮಕ್ಕ ಮುಚ್ಚ.